ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಗ್ರೇಟ್ ಅನ್ಸುತ್ತೆ ನನಗೆ. ಅವ್ರ ಫ್ಯಾಮಿಲಿಗಾದ್ರೂ ಅದಕ್ಕಿಂತ ಜಾಸ್ತಿನ ಅನ್ಬೋದು. ನಾವು ನೋಡಿದವ್ರಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆ ಪೂತ್ ಕೆ ಪೈರ್ ಪಾಲನೆ ಮೇ ದಿಕ್ ಜಾತೆ ಅಂತ ಅಂತಾರಲ್ವಾ, ಆ ವ್ಯಕ್ತಿ ಈ ಜಾಗದಲ್ಲಿ ಒಂದ್ಸರಿ ಕಾಣಿಸ್ಕೊಂಡಿದ್ದಾಗ ಹೇಳಿದ್ದೆ ನಮ್ಮ ಮನೆಯವರಿಗೆ, he will do something different. So today he done something very different and I congratulate him and his team also. ಮತ್ತೆ ಜಾಸ್ತಿ ಏನ್ ಮಾತಾಡೋದಕ್ಕೆ ನನಗೆ ಟಾಪಿಕ್ ಇಲ್ಲ. ನಿಮ್ಗೆ ಶುಭ ಹಾರೈಸ್ತೀನಿ. ಮತ್ತೆ ನಮ್ಮ ಹುಡುಗರಿಗೆಲ್ಲ ಒಳ್ಳೇದಾಗ್ಲಿ, ಅವ್ರ ಟೀಮ್ಗೆಲ್ಲ ಅಣ್ಣ ತಮ್ಮಂದ್ರಿಗೆಲ್ಲ ಒಳ್ಳೇದಾಗ್ಲಿ, ಇದೇ ತರ 100 ಕಾಲ ನಡೆಸ್ಕೊಂಡು ಹೋಗ್ಲಿ ಅಂತ ನಿಮ್ಗೆ ಹಾರೈಸ್ತಾ ನಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಆತ್ಮೀಯ ಮಿತ್ರರಂತ ರಾಜು ಮಾಳಿಗೆ ಅವರು ಸುಮಾರು ದಿನಗಳಿಂದ, ಸುಮಾರು 4-5 ತಿಂಗಳಿಂದ ಸತತವಾಗಿ ಅವರು, ನಾವು ಮತ್ತೆಲ್ಲ ಇಲ್ಲಿನ ನಮ್ಮ ಆತ್ಮೀಯ ಎಲ್ಲ ಗೆಳೆಯರು ಇವತ್ತು ಕೂಡಿ ಇವತ್ತೊಂದು ವಿಜೃಂಭಣೆಯಾಗಿ ಏನದಂದ್ರೆ ನಾವು ನಮ್ಮ ಹೋಟೆಲ್ನ ಉದ್ಘಾಟನಾ ಸಮಾರಂಭ ಮಾಡ್ಬೇಕಂತೇಳಿ ಎಲ್ಲರದು ಆಸೆ ಇತ್ತು. ಈ ಆಸೆ ತಾವೆಲ್ಲ ಈ ಒಂದು ಶುಭ ಸಂದರ್ಭಕ್ಕೆ ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಾವು ಸುಮಾರು ಕೆಲಸಗಳನ್ನು ಮಾಡುತ್ತಾ ಇದ್ದೀವಿ ಆ್ಯಂಡ್ ನಮ್ದೆಲ್ಲ ಟೀಮ್ ಮೆಂಬರ್ಸ್ ಇಂಜಿನಿಯರ್ಸ್ ಸರ್, ಎಲ್ಲರೂ ಇಂಜಿನಿಯರ್ಸು. ವಿ ಆರ್ ವೆರಿ ಕ್ವಾಲಿಫೈಡ್ ಇಂಜಿನಿಯರ್ಸ್ ಆ್ಯಂಡ್ ವಿ ಆರ್ ಫ್ರಮ್ UVC ಕಾಲೇಜ್ ಬೆಂಗಳೂರು. ನಾವು JNV ನವೋದಯ ಹುಡುಗರು ಎಲ್ಲರೂ 2003ಇಂದ ನಾವೆಲ್ಲರೂ ಜೊತೆಗೆ ಇದ್ದೀವಿ ಆ್ಯಂಡ್ ಇನ್ನೂ ಜೊತೆಗಿದ್ದೀವಿ ಆ್ಯಂಡ್ ಮುಂದೆ ಕೊನೆಯವರೆಗೂ ಜೊತೆಗಿರ್ತೀವಿ. ಆ್ಯಂಡ್ ನಾವೆಲ್ಲರೂ ಸೇರಿಕೊಂಡು ಕಲ್ಪವೃಕ್ಷ ಕಂಪನಿನ ಓಪನ್ ಮಾಡಿದ್ದೀವಿ. ಇದರಲ್ಲಿ ನಾವು ಕಲ್ಪವೃಕ್ಷ ಡೆವಲಪರ್ಸ್ ಅಂತ ಯಾವುದಾದ್ರೂ ಪ್ಲಾಟಿಂಗ್ಸು ಅದೆಲ್ಲ ಮಾಡ್ತಾ ಇದ್ದೀವಿ. ಇಲ್ಲೇ ನಮ್ದೊಂದು ಲೇಔಟ್ ಇದೆ, ಬೃಂದಾವನ ಎಸ್ಟೇಟ್ ಅಂತ, ಅದಕ್ಕೆ ಹೆಸರಿಟ್ಟಿದ್ದೀವಿ. ಆ್ಯಂಡ್ ಅದಕ್ಕೆ ಬಿಟ್ಟು ನಾವು KV ಕನ್ಸ್ಟ್ರಕ್ಷನ್, ಕ್ರ್ಯಾನ್ವ್ಯಾನ್ ಕನ್ಸ್ಟ್ರಕ್ಷನ್ ಅಂತ ಕಲ್ಪವೃಕ್ಷದಲ್ಲೇ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಆಮೇಲೆ ಕಲ್ಪವೃಕ್ಷ ವೆಲ್ತ್ ಅಂತ, ವೆಲ್ತ್ ಮ್ಯಾನೇಜ್ಮೆಂಟ್ ಅಂದರೆ ಅಮೌಂಟ್ ಯಾವ ಥರ ಬೆಳೆಸ್ಬೇಕು, ಯಾವ ಥರ ಉಳಿಸ್ಬೇಕು ಅನ್ನೋದಕ್ಕೆ ನಾವು ಸಜೆಷನ್ಸ್ ಕೊಡ್ತೀವಿ. ಆಮೇಲೆ ಕೆಲವೊಂದು ಅದರ ಸಲುವಾಗಿ ಕೆಲಸನೂ ಮಾಡ್ತೀವಿ. ओके, एक मानवा नाम है, वैसे ही आज यहाँ का वातावरण, जितने लोग बैठे हैं, ये बहुत ही इम्पोर्टेंट शाम है आपके लिए, क्योंकि यहाँ का वातावरण जो देखा जा रहा है तो भैया साहब एक अलग सी दुनिया बनाए हैं, क्योंकि बहुत कम टाइम ऐसा मौका मिलता है, ऐसा क्लाइमेट मिलता है आपको, हमको. और वैसे ही जो नाम रखा गया है वृंदावन रेस्टोरेंट, वैसे ही यहाँ का टेस्ट रहेगा. अभी अभी पूरे यंग जनरेशन पूरा अपना इंट्रोडक्शन कराए हैं. मैं उनको मेरी तरफ से बधाई देता हूँ, पूरी टीम को. हमारा बिल्कुल आपके साथ सहयोग रहेगा. और भैया भाई हमारे बहुत खास दोस्त है. और यहाँ पे तमाम गेस्ट आए हैं, PSI साहब, हमारे उपाध्यक्ष धनराज साहब, और हमारे नेता अमरुद चिमकोड़ साहब, और हमारे जयराज वकील साहब, और तमाम गेस्ट आए हैं. और तमाम आने वालों को हमारी तरफ से बधाई. और यहाँ का टेस्ट अब तक कोई देखे नहीं देखे, मेरी एक छोटी सी रिक्वेस्ट है कि आप सब यहाँ का आइंदा से आकर एक बार टेस्ट देखिए. और उस टेस्ट का जो कि बता रहे थे बसवराज साहब, यहाँ पर ही मैं उगा कर बनाता हूँ, तो जब तक टेस्ट करते नहीं उसका टेस्ट का अंदाजा लगता नहीं. अब यहाँ पर सिर्फ PSI साहब खाए हैं, वैसे ही हम भी एक बार टेस्ट करेंगे. और उसी के साथ मैं अपनी पूरी टीम को वृंदावन की बधाई देते हैं, आए हुए तमाम गेस्ट को बधाई देते हैं. मेरी तरफ से बहुत बहुत, और इतना कहते मैं अपनी बात खत्म करता हूँ. ಚೆನ್ನಾಗಿ ಮಾಡ್ತೀರಂತ ನಮ್ಮ ಸಾಹೇಬ್ರು ಹೇಳಿದ್ರು, ಅವ್ರು ಊಟ ಮಾಡಿದಾರಂತ ಬಾಸುಮಿಯ ಸಾಹೇಬ್ರು. ನಾವು ಭಾಳ ವರ್ಷಲಿದ್ದಿದ್ದಕ್ಕೆ ನಾವು ಉಂಡೇ ಇಲ್ಲ ಸರ್, ಆದ್ರೆ ಭಾಳ ಚಲೋ ಮಾಡಿರಿ ಅನ್ನೋದಕ್ಕೆ ರಿಯಲ್ ಸ್ತುತಿ ಮಾಡ್ತಕ್ಕಂಥದ್ದು ಭಾಳ ಖುಷಿ. ಇದು ಚೆನ್ನಾಗಿ ಬೆಳೀಲಿ, ವೃಕ್ಷ ಕಲ್ಪವೃಕ್ಷ ರೇವತಿಯಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಬೆಳೀಲಿ, ಎಲ್ಲರೂ ಬಂದವರು ಖುಷಿಲಿಂದ ಹೋಗ್ತಕ್ಕಂಥ ಆಶೀರ್ವಾದ ನಿಸರ್ಗ ದೇವರು. ಗಿಡ ಚೆನ್ನಾಗಿ ಬೆಳೆಸಿರಿ. ಇನ್ನೂ ಥೋಡೆ ಏನಾರ ಇದ್ರಿ ಇಲ್ಲಿ ಥೋಡೆ ವಾತಾವರಣ ಚಲೋ ಬರ್ಲಕ್ಕೆ ಹಳ್ಳಿ ಗಿಡ ಭೀ ಹಚ್ಚಿರಿ, ಅವನ ಬೇರೆ ಗಿಡ ಅಂದ್ರೆ ಹಚ್ಚಿರಿ. ಯಾಕಂದ್ರೆ 24 ತಾಸು ಹಳ್ಳಿ ಗಿಡ ಆಕ್ಸಿಜನ್ ಕೊಡ್ತದಂತ ಚಿಮ್ಕೋಡೆ ಬೇವಸ್ಬಿದ್ರಿ ತೆಗೀರಿ 80,000 ಅಂತ ಆಕ್ಸಿಜನ್ ಫ್ರೀ ಕೊಡ್ತದ. ಬೇವಿನ ಗಿಡ, ಬೇವಿನ ಗಿಡ 18 ತಾಸು ಕೊಡ್ತದಂತ ಹಳ್ಳಿ ಗಿಡ. ವಾತಾವರಣ ಸಂಗಟ ಊಟ ಚಲೋ ಮಾಡಿಕೊಟ್ರೆ ಆರೋಗ್ಯ ಚಲೋ, ಆರೋಗ್ಯವೇ ಭಾಗ್ಯ. ಎಲ್ಲರ ಜೀವನ ಗ್ಯಾರಂಟಿ. ಅಧ್ಯಕ್ಷರು ಹಾಗೂ ಬೀದರ್ ಅಂತಕ್ಕಂಥ ಶುಭ ಹಾರೈಕೆ ಜಿಲ್ಲಾ ನಮ್ಮ ಪರವಾಗಿ ಈ ವೃಂದಾವನ್ ಗ್ರೂಪ್ಗೆ ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತೇವೆ. ಎಲ್ಲ ಸಹೋದರ ನಮ್ಮ ಆತ್ಮೀಯ ಮಿತ್ರರಾದಂತ ಎಲ್ಲರಿಗೂ ಬೀದರ್ ನಾನು ಮತ್ತೆ ವಿರಾಮ ಕೊಡ್ತಾ MD ಘೋಷ್ ಅವರಿಗೂ